ಗಾಳಿಗೆ ಮರದ ಕೊಂಬೆ ಬೈಕ್ ಸವಾರನ ಮೇಲೆ ಬಿದ್ದಿರುವ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಬೈಕ್ ಸವಾರನ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಜಯನಗರದ ಆಸ್ಪತ್ರೆಯಲ್ಲಿ ಅಕ್ಷಯ್ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ತಲೆಯ ಚಿಪ್ಪು 12 ಚೂರುಗಳಾಗಿದೆ. ಇನ್ನೂ ಕೂಡ ಅಕ್ಷಯ್ಗೆ ಪ್ರಜ್ಞೆ ಬಂದಿಲ್ಲ. ಇಡೀ ಕುಟುಂಬದ ಆಧಾರ ಸ್ತಂಭವಾಗಿದ್ದ ಗಾಯಾಳು ಅಕ್ಷಯ್, ಅಪ್ಪನಿಗೆ ಆಪರೇಷನ್ ಮಾಡಿಸಬೇಕಾಗಿದ್ದ ಮಗ ಈಗ ತಾನು ಪ್ರಜ್ಞೆ ಇಲ್ಲದೆ ಆಸ್ಪತ್ರೆಯಲ್ಲಿ ಮಲಗಿಕೊಂಡು ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾನೆ. ಡಯಾಲಿಸಿಸ್ ಪೇಷಂಟ್ ಆಗಿರುವ ಗಾಯಾಳು ಅಕ್ಷಯ್ ತಂದೆ ನಿನ್ನೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ದ್ವಿಚಕ್ರ ವಾಹನದಲ್ಲಿ ಅಕ್ಷಯ್ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸುತ್ತೆ. ತಲೆಯ ಮೇಲೆ ಮರದ ಕೊಂಬೆ ಬಿದ್ದು ಗಂಭೀರವಾಗಿ ಅಕ್ಷಯ್ ಗಾಯಗೊಂಡಿದ್ದಾರೆ. ಅಪ್ಪನಿಗೆ ಆಪರೇಷನ್ ನಡಿಬೇಕಿತ್ತು, ಆದರೆ ಮಗನಿಗೆ ಆಪರೇಷನ್ ಅನ್ನ ಮಾಡಿಸ್ತಾ ಇದ್ದಾರೆ ಅಪ್ಪ. ಮರದ ಕೊಂಬೆ ಬಿದ್ದು ಈಗ ಗಾಯಾಳು ಅಕ್ಷಯ್ ಸ್ಥಿತಿ ಚಿಂತಾಜನಕವಾಗಿದೆ. ಎಲ್ಲವೂ ಸರಿ ಇದ್ದಿದ್ರೆ ಅಕ್ಷಯ್ ಇವತ್ತು ತನ್ನ ತಂದೆಗೆ ಕಿಡ್ನಿ ಸಂಬಂಧ ಆಪರೇಷನ್ ಅನ್ನ ಮಾಡಿಸಬೇಕಾಗಿತ್ತಂತೆ. ಆದರೆ ವಿಪರ್ಯಾಸ ನೋಡಿ, ಅಪ್ಪನಿಗೆ ಆಪರೇಷನ್ ಮಾಡಿಸ್ಬೇಕಿದ್ದ ಮಗ ಈಗ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಹೋದ ವರ್ಷ ತನ್ನ ತಾಯಿಯನ್ನ ಕಳೆದುಕೊಂಡಿದ್ದ ಗಾಯಾಳು ಅಕ್ಷಯ್, ಇನ್ನು ಇತ್ತ ತನ್ನ ತಂದೆ ಡಯಾಲಿಸಿಸ್ ಪೇಷಂಟ್ ಆಗಿದ್ದಾರೆ. ಅಪೋಲೋ ಆಸ್ಪತ್ರೆಯಲ್ಲಿ ತಂದೆಯ ಆಪರೇಷನ್ಗೆ ದಿನಾಂಕ ಕೂಡ ನಿಗದಿಯಾಗಿತ್ತಂತೆ, ಅಂದರೆ ಇವತ್ತು ಮಾಡಿಸ್ಬೇಕಿತ್ತಂತೆ. ಆದರೆ ತಂದೆ ಬದಲಿಗೆ ತನಗೆ ಆಪರೇಷನ್ ಮಾಡಿಸಿಕೊಳ್ಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಯಾವಾಗ ಏನಾಗುತ್ತೋ, ಯಾವ ಕ್ಷಣ ಏನಾಗುತ್ತೋ ಅನ್ನೋದನ್ನ ಹೇಳೋದಕ್ಕಾಗೋದಿಲ್ಲ ನೋಡಿ. ತನ್ನ ಪಾಡಿಗೆ ತಾನು ರಸ್ತೆ ಮೇಲೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಮರದ ಕೊಂಬೆ ಭಾರಿ ಗಾಳಿಗೆ ಬಿದ್ದು ಈ ಒಂದು ಅವಘಡ ಸಂಭವಿಸಿರುವಂಥದ್ದು. ಸದ್ಯ ಜಯನಗರದ ಆಸ್ಪತ್ರೆಯಲ್ಲಿ ಅಕ್ಷಯ್ಗೆ ಚಿಕಿತ್ಸೆ ಕೂಡ ಮುಂದುವರೆದಿರುವಂಥದ್ದು. ಆದರೆ ನಿನ್ನೆಯಿಂದ ಇದುವರೆಗೂ ಕೂಡ ಇನ್ನೂ ಪ್ರಜ್ಞೆನೇ ಬಂದಿಲ್ಲ ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿದೆ. ನೋಡಿ, ಒಂದು ಕಡೆ ತಾಯಿ ಇಲ್ಲ, ಮತ್ತೊಂದು ಕಡೆ ತಂದೆ ಡಯಾಲಿಸಿಸ್ ಪೇಷಂಟ್. ಅವ್ರಿಗೆ ಇವತ್ತು ಶಸ್ತ್ರಚಿಕಿತ್ಸೆ ಮಾಡಿಸಬೇಕಾಗಿತ್ತು. ಆದರೆ ಅವ್ರಿಗೂ ಮುಂಚೆನೇ ದುರ್ವಿಧಿ ಅನ್ನೋದು ಇದಕ್ಕೆ ಅನಿಸುತ್ತೆ. ಆತ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದಾನೆ. ಇನ್ನೂ ಕೂಡ ಪ್ರಜ್ಞೆ ಬಂದಿಲ್ಲ. ದಯವಿಟ್ಟು ನಾಗರಿಕರು ಕೂಡ ಕೊಂಚ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಈ ಒಂದು ಮಳೆಗಾಲ ಚಳಿಗಾಲದ ಸಂದರ್ಭದಲ್ಲಿ ಗಾಳಿ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಿನ್ನೆ ಅಂತೂ ವಿಪರೀತ ಗಾಳಿ ಇತ್ತು. ಸೊ ಹೀಗಾಗಿ ಇಂತಹ ಸಂದರ್ಭದಲ್ಲಿ ಬೃಹದಾಕಾರದ ಮರಗಳ ಕೆಳಗಡೆ ಓಡಾಡೋದು, ಹಾಗೆ ಅಲ್ಲಿ ವಾಹನಗಳನ್ನು ನಿಲ್ಲಿಸೋದು, ಅದಕ್ಕೆಲ್ಲ ಕೂಡ ಬ್ರೇಕನ್ನು ಹಾಕಬೇಕಾಗತ್ತೆ. ಬಟ್ ಇಲ್ಲಿ ಈತನದ್ದೇನೂ ತಪ್ಪಿಲ್ಲ. ತನ್ನ ಪಾಡಿಗೆ ತಾನು ರಸ್ತೆ ಮೇಲೆ ಗಾಡಿಯನ್ನು ಸಂಚರಿಸ್ಕೊಂಡು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಮರದ ಕೊಂಬೆ ಬಿದ್ದು ಈ ಒಂದು ಅವಘಡ ಸಂಭವಿಸಿರುವಂಥದ್ದು. ಸದ್ಯ ಜಯನಗರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ.